ಪ್ರಶಸ್ತಿಯನ್ನು ಸ್ವೀಕರಿಸಲು ಬಂದಿರುವಂತ ಆತ್ಮೀಯ ಸ್ನೇಹಿತರಾದ TN ರಕ್ಷಿತ್ ರಾಜ್ ಅವರಿಗೆ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಪರವಾಗಿ ಆತ್ಮೀಯವಾದ ಸ್ವಾಗತ. ರಕ್ಷಿತ್ ರಾಜ್ ಅವರ ಬಗ್ಗೆ ಮಾತನಾಡಲಿಕ್ಕೆ ಅವರಿಗೆ ತುಂಬಾ ಆತ್ಮೀಯರು ಮತ್ತು ನಮ್ಮ ಶಂಕರಗೌಡ BEd ಕಾಲೇಜಿನ ಪ್ರಾಂಶುಪಾಲರು ಆದಂತ ಡಾಕ್ಟರ್ VD ಸುವರ್ಣ ಮೇಡಮ್ ಅವ್ರನ್ನ ಕೇಳ್ಕೊಂಡಾಗ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಮೇಡಮ್. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ನಮ್ಮ ಅಂತಾರಾಷ್ಟ್ರೀಯ ಲೆನ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲರಾದಂತ ಮಾದೇಗೌಡರವರಿಗೆ ತಮ್ಮೆಲ್ಲರ ಪರವಾಗಿ ಇಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತೊಬ್ಬ ಮುಖ್ಯ ಅತಿಥಿ ಅಂತಾರಾಷ್ಟ್ರೀಯ ಲೆನ್ಸ್ ಕ್ಲಬ್ನ ಜಿಲ್ಲಾ ಉಪರಾಜ್ಯಪಾಲರಾದಂತ KR ಶಶಿಧರ್ ಈಚಗೆರೆ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತೆ ಎಲ್ಲರ ಒಳಗೊಂದಾಗು ಮಂಕುತಿಮ್ಮ ಟ್ರಸ್ಟ್ ನ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರು ಆದ M ವಿನಯ್ ಕುಮಾರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಹಾಗೆ ಲಂಕೇಶ್ ಅವರು ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರು ಆತ್ಮೀಯರಾದ ಲಂಕೇಶ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಲಂಕೇಶ್ ಅವರು ಬನ್ನಿ ಸರ್. ಲಂಕೇಶ್ ಬನ್ನಿ. ಅವರು ಒಂದ್ ಕಡೆ ನಿಲ್ಲಲ್ಲ, ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು DCS ಬಂದಿದ್ದಾರೆ, ನಮ್ಮ RC ನಾಗರಾಜ್ ಬಂದಿದ್ದಾರೆ, DCS ನಾಗರಾಜ್ ಬಂದಿದ್ದಾರೆ ಮತ್ತು ಬಹಳಷ್ಟು ಕ್ಲಬ್ಗಳ ಅಧ್ಯಕ್ಷರುಗಳು ವಿವಿಧ ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿದ್ದೀರಾ. ಅವರೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ರಕ್ಷಿತ್ ರಾಜ್ ಅವರ ಸ್ನೇಹಿತರು, ಅವರ ಅಭಿಮಾನಿಗಳು ಬಹಳಷ್ಟು ಜನ ಇಲ್ಲಿ ಸೇರಿದ್ದೀರಾ. ಈ ಕಾರ್ಯಕ್ರಮವನ್ನು ಚಂದ ಕಾಣಿಸ್ಕೊಡೋದಕ್ಕೆ ಆಗಮಿಸಿದ್ದೀರಾ. ತಮ್ಗೆಲ್ಲರಿಗೂ ಈ ನಮ್ಮ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ಬಂದಿರುವಂಥ ನನ್ನ ಪತ್ರಿಕಾ ಸ್ನೇಹಿತರಾದ ನಾಗರಾಜು ಮತ್ತು ಕಾವದಲ್ರವ್ರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮವನ್ನು ಮುಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ರಮೇಶನ್ ಅವರು ಕೇಳ್ತಾರೆ.